ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡ್ಕೊ ಬರೋದಾದ್ರೆ, ಟೋಟಲ್ ಆಗಿ ಡಬ್ಲ್ಯೂ ಅವರು 5 ಮ್ಯಾಚಸ್ ಗಳನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವಿಷನ್ ಆಗಿ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವಿಮೆನ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಶಾರ್ಲ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲೇಸ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಮಿಚಿನ್ ಬಿಫ್ಯಾಬ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರಿ ಬೆಲ್ಲಾ ಅಂಡ್ ಪೇಜ್ ವರ್ಸಸ್ ನಾಯಾ ಜಾಕ್ಸ್ ಹಾಗೆ ನಮ್ಮ ಲ್ಯಾಶ್ ಲೆಜೆಂಡ್ ಅವರ ನಡುವೆ. ಇದಾದ್ಮೇಲೆ ನಮಗೆ ಸೋಲ್ ರೂಕಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಪೆಂಟಾ ಹಾಗೆ ಈಥನ್ ಪೇಜ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತ ಅನಿಸ್ತಾ ಇಲ್ಲ. ನಾರ್ಮಲ್ ಟಿಪಿಕಲ್ ಮಂಡೇ ನೈಟ್ ಅಥವಾ ಸ್ಮ್ಯಾಕ್ ಡೌನ್ ನ ನೋಡ್ತಾ ಇದ್ದೀನಿ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಟಾಪ್ ಸ್ಟಾರ್ ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಇಲ್ವೇ ಇಲ್ಲ. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮ್ಯಾಚ್ ಕಾರ್ಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ನಿಜವಾಗ್ಲೂ ಗೈಸ್, ಕ್ಲಾಶ್ ಇನ್ ಇಟಲಿಯ ಮ್ಯಾಚ್ ಕಾರ್ಡ್ ಇದೆಯಲ್ಲ, ಅದಂತೂ ನಿಜವಾಗ್ಲೂ ಆಸಮ್ ಆಗಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಗೆ 3 ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಥವಾ ನಾವು ಹೇಳ್ಬಹುದು ಈ 3 ಮ್ಯಾಚ್ 100% ಕ್ಲಾಶ್ ಇನ್ ಇಟಲಿಯಲ್ಲಿ ಇರುತ್ತೆ ಅಂತ. ಮೊದಲನೇದಾಗಿ ನಮಗೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ನಿನ್ನೆ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಜೇಕೋಬ್ ಫಾಟೋ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಒಂದು ಮ್ಯಾಚ್ ನ ಮ್ಯಾಚ್ ಕಾರ್ಡ್ ನ ನೀವು ನೋಡ್ತಾ ಇರಬಹುದು. ಲಿಟರಲಿ ಗೈಸ್, ಅಮೇಜಿಂಗ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಮ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಕಾರ್ಡ್. ಓವರ್ ಆಲ್ ಇದೇ ಕ್ಲಾಶ್ ಇನ್ ಇಟಲಿಯ ಮ್ಯಾಚ್ ಕಾರ್ಡ್ ಆಗಿರುತ್ತೆ ಅಂತ ಹೇಳಬೇಕು. ನಿಜವಾಗ್ಲೂ ರಸಲ್ ಮೀನಿಯಾಗಿಂತನೂ ಕೂಡ ಈ ಒಂದು ಮ್ಯಾಚ್ ಕಾರ್ಡ್ ಗ್ರಾಫಿಕ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಎಲ್ಲಾ ಮ್ಯಾಚಸ್ ಗಳ ಮ್ಯಾಚ್ ಕಾರ್ಡ್ ಕೂಡ ಡಬ್ಲ್ಯೂ ಅವರು ಯಾವಾಗ ಈ ರೀತಿ ರಿಲೀಸ್ ಮಾಡ್ತಾರೆ ಅಂತ. ಸೊ ಇವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅನ್ಲೈಸ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಅಲ್ಲಿ ಟೈಟಲ್ ಚೇಂಜ್ ಆಗ್ಲಿಲ್ಲ ಅಂದ್ರೆ. ಅಂಡ್ ಈಗ ಟೈಟಲ್ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಕಾಣಿಸ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗಿದೆ. ಅಂಡ್ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ರೀಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ, ಬಟ್ 100% ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ರೀಮ್ಯಾಚ್ ಕೂಡ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ಗುರು ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ? ಯಾರು ಕೂಡ ಮಾಡಿರ್ಲಿಲ್ಲ. ಅಂಡ್ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ರು ರಸಲ್ ಮೀನಿಯಾಗಿಂತನೂ ಕೂಡ ಮುಂಚೆ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ನಡುವೆ ಕಂಟಿನ್ಯೂಸ್ ಆಗಿ ಫ್ಯೂಡ್ ನ ಬಿಲ್ಡ್ ಮಾಡೋಣ ಅಂತ. ಬಟ್ ರಸಲ್ ಮೀನಿಯಾದಲ್ಲಿ ಆ ರೀತಿ ಆಂಗಲ್ ನೋಡೋದಕ್ಕೆ ಸಿಕ್ತು. ಅಂಡ್ ಅದರಿಂದ ಆ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ಸ್ವಲ್ಪ ಹೋಲ್ಡ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ಮತ್ತೊಮ್ಮೆ ಕರ್ಕೊಂಡು ಬಂದ್ರಿ. ಈಗ ಮತ್ತೊಮ್ಮೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ 100% ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ವಿನ್ ಆಗೋದು ಅಂತ ಹೇಳ್ಬೇಕು. ಅಂಡ್ ಇನ್ ಸ್ವಲ್ಪ ಜನ ಇದ್ರ ಬಗ್ಗೆ ಎಲ್ಲ ಬ್ಯಾಕ್ ಲ್ಯಾಶ್ ನ ಮಾಡ್ತಾ ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡೇ ಬರಬಾರ್ದಾಗಿತ್ತು. ರಸಲ್ ಮೀನಿಯಾದಲ್ಲಿ ಅವರು ಒಬಾಫೆಮಿ ಅವ್ರನ್ನ ಓವರ್ ಮಾಡಿ ಹೋಗ್ಬೇಕಾಗಿತ್ತು. ಈಗ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ಕಂಟಿನ್ಯೂಸ್ ಆಗಿ ಇನ್ನೂ 2 ಬಾರಿ ಒಬಾಫೆಮಿ ಅವರ ವಿರುದ್ಧ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸಿ, ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಗಂತರ್ ಅವರ ವಿರುದ್ಧ ಸೋಲ್ಸಿದ್ರೆ ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅದ್ ಯಾವ ಫ್ಯಾನ್ ಹೇಳ್ತಾ ಇದ್ದಾನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇಂಟರ್ನೆಟ್ ಅಲ್ಲಿ ಇದ್ರ ಬಗ್ಗೆ ಬ್ಯಾಕ್ ಲ್ಯಾಶ್ ಸಿಗ್ತಾ ಇದೆ. ನನ್ನ ಪ್ರಕಾರ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ 100% ನಮ್ಮ ಬ್ರಾಕ್ ಲೆಸ್ನರ್ ಅವರ ವಿನ್ ಆಗೋದು. ಒಬಾಫೆಮಿ ಅವರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ವಿನ್ ಆದ್ರೆ ಯಾವ ರೀತಿ ವಿನ್ ಆಗ್ತಾರೆ? ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಒಬಾಫೆಮಿ ಅವರು ಸ್ಕ್ವಾಶ್ ಮಾಡಿದ್ರಲ್ಲ, ಅದೇ ರೀತಿ ಕ್ಲಾಶ್ ಇನ್ ಇಟಲಿಯಲ್ಲಿ ಒಬಾಫೆಮಿ ಅವ್ರನ್ನ ಬ್ರಾಕ್ ಲೆಸ್ನರ್ ಅವರು ಸ್ಕ್ವಾಶ್ ಮಾಡ್ತಾರ, ಅಥವಾ ಇವರ ನಡುವೆ ಸ್ವಲ್ಪ ರೆಸ್ಲಿಂಗ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಾ? ಏನೇನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಸದ್ಯಕ್ಕೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ 3 ಬಿಗ್ ಮ್ಯಾಚ್ ಗಳು ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕ್ಲಾಶ್ ಇನ್ ಇಟಲಿಗೆ ಹೈಪ್ ಅಂತೂ ನೆಕ್ಸ್ಟ್ ಲೆವೆಲ್ ಗೆ ಹೋಗಿದೆ ಅಂತ ಹೇಳ್ಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಬಗ್ಗೆ. ಲಿಟರಲಿ ಈ ಒಂದು ಸ್ಟೋರಿ ಲೈನ್ಗೂ ಕೂಡ ಈಗ ಬ್ಯಾಕ್ ಲ್ಯಾಶ್ ಸಿಗ್ತಾ ಇದೆ. ಫ್ಯಾನ್ಸ್ ಗಳು ಮಾತಾಡ್ಕೋತಾ ಇದ್ದಾರೆ, ಮತ್ತೆ ನೀವು ಇದೇ ರೀತಿ ರಿಪೀಟೆಡ್ ಸ್ಟೋರಿನ ಮಾಡ್ತಾ ಇದ್ದೀರಲ್ಲ ಅಂತ. ನಾನು ಹೇಳೋದೊಂದೇ, ಅದೇ ಈಗ ಡಬ್ಲ್ಯೂ ನ ನಡೆಸ್ತಾ ಇರೋದು ಅಂದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಗುರು? ಅದರಲ್ಲೂ ಕ್ರೌಡ್ ಕೂಡ ಈ ಟೈಮು ಸಿಕ್ಕಾಪಟ್ಟೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದೆ. ಆ ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿದ್ದಾಗ ಎಲ್ಲ ಬ್ಲಡ್ ಲೈನ್ ಮೆಂಬರ್ಸ್ ಒಬ್ರು ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಬ್ಲಡ್ ಲೈನ್ ಮೆಂಬರ್ಸ್
ಗಳಿಗೆ ರೋಮನ್ ರೈನ್ಸ್ ಅವರ ಟೀಮಿಗೆ ಡಬ್ಲ್ಯೂ ಕ್ರೌಡ್ ಬೂ ಮಾಡೋರು ಅಂಡ್ ಒದೆ ತಿಂತಿದ್ನಲ್ಲ ಅವನಿಗೆ ಚಿಯರ್ ಮಾಡೋರು. ಬಟ್ ಈ ಟೈಮಲ್ಲಿ ಏನಾಗ್ತಾ ಇದೆ, ಈ ಕಡೆ ರೋಮನ್ ರೈನ್ಸ್ ಆಗಿ ಬ್ಲಡ್ ಲೈನ್ಗೂ ಕೂಡ ಚಿಯರ್ ಸಿಗ್ತಾ ಇದೆ, ಆ ಕಡೆ ಜೇಕಬ್ ಫಾಟು ಅವ್ರಿಗೂ ಕೂಡ ಚಿಯರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕ್ರೌಡ್ ಕೂಡ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟುಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ರಿಮೆಂಬರ್ ಯು ಆಸ್ಕ್ಡ್ ಫಾರ್ ದಿಸ್ ಅಂತ ಟ್ರೈಬಲ್ ಕಾಂಬ್ಯಾಕ್ ನ ಅವರು ಟ್ಯಾಗ್ ಮಾಡಿದ್ದಾರೆ. ಸೊ ಟ್ರೈಬಲ್ ಕಾಂಬ್ಯಾಕ್ ಮ್ಯಾಚ್ ಅಲ್ಲಿ ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಅನ್ಡಿಫಿಟೆಡ್ ಆಗಿದ್ದಾರೆ. ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಅಲ್ಲಿ 2 ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಒಂದು ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಆಗಿತ್ತು, ಅದಾದ್ಮೇಲೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಆಗಿತ್ತು. ಈ 2 ಮ್ಯಾಚ್ ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ 3ನೇ ಟ್ರೈಬಲ್ ಕಾಂಬ್ಯಾಕ್ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಇದರಲ್ಲಿ ಏನಾಗುತ್ತೆ ಅಂತ. ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.